ವೀಕ್ಷಕರೇ ನಮಸ್ಕಾರ. ಇವತ್ತಿನ ಹಾಟ್ ಟಾಪಿಕ್ ಅಂತ ಹೇಳಿದರೆ ಮದುವೆ ಆಗಬೇಕು ಅಂತ ಹೆಣಗಾಡೋರು ಇದ್ದಾರೆ, ಮದುವೆ ಆಗಿ ಹೆಣಗಾಡೋರು ಇದ್ದಾರೆ. ಯಾಕೆಂತ ಹೇಳಿದರೆ ಮದುವೆ ಅನ್ನೋದು ಒಂದು ಪ್ರಮುಖ ಘಟ್ಟ ನಮ್ಮ ಜೀವನದಲ್ಲಿ. ಆದರೆ ಈ ಮದುವೆಗೆ ನಾವು ಎಷ್ಟರ ಮಟ್ಟಿಗೆ ತಯಾರಾಗಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ. ಇನ್ನು ಹಳೆ ಕಾಲದವ್ರ ಹಾಗೆ ನಾವು ಕೆಲವೊಂದು ಉದಾಹರಣೆಗೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಜಾತಕ ನೋಡೋದು ಇದೆಲ್ಲದನ್ನು ಮಾಡಿ ನಮ್ದು ಯಾವ ಅಭ್ಯಂತರನೂ ಇಲ್ಲ. ಆದರೆ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು, ಇವತ್ತಿನ ಸನ್ನಿವೇಶಕ್ಕೆ ತಕ್ಕನಾಗಿ ಗಂಡಿರ್ಬೋದು, ಹೆಣ್ಣಿರ್ಬೋದು ಮತ್ತು ಅವ್ರ ಕಡೆಯವರು ಇರ್ಬೋದು, ಯಾವ ರೀತಿ ತಯಾರಾಗಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದನ್ನೇ ನಾವು ವಿವಾಹ ಪೂರ್ವ ಸಮಾಲೋಚನೆ ಅಥವಾ ಪ್ರೀ ವೆಡ್ಡಿಂಗ್ ಕನ್ಸಲ್ಟೇಷನ್ ಅಥವಾ ಕೌನ್ಸಿಲಿಂಗ್ ಅಂತಲೂ ಹೇಳ್ತೀವಿ. ಯಾಕಿದು ಮುಖ್ಯ ಆಗುತ್ತೆ? ಕಳೆದ ಒಂದು 3 ತಿಂಗಳಲ್ಲಿ ಬಂದಿರುವಂಥ 3 ದಂಪತಿಗಳು, ಇವ್ರ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಒಂದು ಕೇಸಲ್ಲಿ ಗಂಡ ಮಕ್ಕಳು ಬೇಕು ಅಂತ ಹೇಳ್ತಾ ಇದ್ದಾನೆ, ಹೆಂಡತಿ ನನಗೆ ಮಕ್ಕಳು ಬೇಡ ಅಂತ ಹೇಳ್ತಾ ಇದ್ದಾಳೆ. ಅದೇ ರೀತಿ ಇನ್ನೊಂದು ಕಪಲ್ ಹೇಗೆ ಅಂತ ಹೇಳಿದ್ರೆ, ಗಂಡನಿಗೆ ಮಕ್ಕಳು ಬೇಡ, ಹೆಂಡತಿಗೆ ಮಕ್ಕಳು ಬೇಕು. ಮೂರನೇ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಗಂಡ ಹೆಂಡತಿಗೆ ಮಕ್ಕಳು ಬೇಡ, ಅವ್ರ ಅಪ್ಪ ಅಮ್ಮಂಗೆ ಮಕ್ಕಳು ಬೇಕು, ಅವರು ಬಂದು ಗಲಾಟೆ ಮಾಡ್ತಾ ಇದ್ರಲ್ಲಿ ಅವ್ರನ್ನ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ, ಯಾಕಂದರೆ ಮುಂದಿನ ಪೀಳಿಗೆ ಬೆಳಿಬೇಕು ಅನ್ನೋವಂಥದ್ದು ಅವ್ರ ಒಂದು ಆಶಯ. ಇಂತಹದ್ರಲ್ಲಿ ಯಾಕೆ ನಾವು ಇಂಥ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ? ಯಾಕೆ ನಾವು ಮದುವೆಗೆ ಮುಂಚೆನೆ ಈ ವಿಚಾರಗಳನ್ನು ಸ್ಪಷ್ಟ ಮಾಡಿಕೊಂಡು ಮುಂದೆ ಬರುವಂಥ ಏನು ತೊಂದರೆಗಳಿರಬಹುದು ಅಥವಾ ಮನಸ್ತಾಪಗಳಿರ್ಬೋದು, ಇವನ್ನ ನಿವಾರಣೆ ಮಾಡ್ಕೋಬಾರ್ದು ಅನ್ನೋದು ಬಹುಶಃ ಯೋಚನೆ ಮಾಡಬೇಕಾದಂಥ ವಿಚಾರ ಇವತ್ತು. ಯಾಕಂದರೆ ಎಷ್ಟೋ ಕಡೆಯಲ್ಲಿ ಎಂಗೇಜ್ಮೆಂಟ್ ಆಗಿ ಮದುವೆ ಮುರಿಯೋದಿದೆ, ಹಿಂದಿನ ಕಾರಣಗಳನ್ನು ಮಕ್ಕಳು ಹೇಳ್ಕೊಳ್ಳೋದಿಲ್ಲ, ದೊಡ್ಡವ್ರಿಗೆ ಏನಂತ ಅರ್ಥ ಆಗೋದಿಲ್ಲ. ಆದರೆ ನಾವು ಮಾಡಿರೋ ತಯಾರಿ ಎಲ್ಲ ವೇಸ್ಟ್ ಆಗುತ್ತೆ. ಈಗ ಒಂದು ಎಂಗೇಜ್ಮೆಂಟ್ ಅಂತ ಹೇಳಿದ್ರೇ ಜನ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಇನ್ವಾಲ್ವ್ಮೆಂಟ್ ಇರುತ್ತೆ, ಮಾನಸಿಕವಾಗಿ ಇಮೋಷ್ನಲ್ ಆಗಿ ನಾವು ತುಂಬ ಇನ್ವಾಲ್ವ್ ಆಗಿರ್ತೀವಿ. ಅಂಥದ್ರಲ್ಲಿ ಸಡನ್ನಾಗಿ ಒಂದು ಮದುವೆ ಕ್ಯಾನ್ಸಲ್ ಆಯಿತು ಅಥವಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದಾಗ ಅದು ಸಾಕಷ್ಟು ಗೊಂದಲಗಳನ್ನು, ತಲೆನೋವನ್ನು ಉಂಟು ಮಾಡುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತ ಏನಿದೆ, ಇದನ್ನು ಬಳಸ್ಕೊಂಡ್ರೆ ಬಹುಶಃ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂಥ ಕೆಲವೊಂದು ಘಟನೆಗಳನ್ನು ನಾವು ಕಮ್ಮಿ ಮಾಡ್ಕೋಬಹುದು. ಇದು ಮಾತ್ರ ಅಲ್ಲ, ಇದನ್ನು ಕೂಡ ನೋಡ್ತಾ ಇದ್ವಿ. ಮದುವೆಯಾದ ಕೆಲವೇ ದಿನಗಳಲ್ಲಿ ಹೆಂಡತಿ ಗಂಡನ ಸಾಯಿಸುವಂಥದ್ದು ಅಥವಾ ಹೆಂಡತಿ ಗಂಡನ ಹೊಡೆಯುವಂಥದ್ದು, ಎಂಗೇಜ್ಮೆಂಟ್ ಆದಮೇಲೆ ಆಗುವಂಥದ್ದು. ಸೊ ಇಂಥದ್ದೆಲ್ಲ ನೋಡಿದಾಗ ನಾವು ನೆಗೆಟಿವ್ ನ್ಯೂಸ್ ಅಂತ ಇದ್ರ ಬಗ್ಗೆ ಭಯ ಪಡ್ತೀವಿ ಹೊರತು, ನಾವು ಪಾಸಿಟಿವ್ ಆಗಿ ಇಂಥದ್ದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಯಾವ ರೀತಿ ಇದನ್ನು ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಬಹುಶಃ ನಮಗೆ ಬೇಕಾದಂಥ ಸೊಲ್ಯೂಷನ್ ಕಂಡುಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ನಮ್ಮ ಸಮಾಜದ ಬಹುಶಃ ಒಂದು ವೀಕ್ನೆಸ್ ಅಂತಲೇ ಹೇಳ್ಬೋದು, ನಮ್ಮ ಕಾಲು ಬುಡಕ್ಕೆ ಬರೋವರೆಗೂ ನಾವು ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಬಂದಾದಮೇಲೆ ತಲೆ ಕೆಡಿಸ್ಕೊಂಡು ಕೂರ್ತೀವಿ. ಇಲ್ಲ, ಬರೋದಕ್ಕೆ ಮುಂಚೆನೇ ನಾವು ಪ್ರೊಯಾಕ್ಟಿವ್ ಅಂತ ಹೇಳ್ತೀವಿ. ಅಂದರೆ ನಾವೇ ಮುಂದೆ ಬಂದು ಈ ಬಗ್ಗೆ ಏನು ಯೋಚನೆ ಮಾಡಿ ಕೆಲಸ ಮಾಡೋದಿದೆಯಲ್ಲ, ಇದು ನಮ್ಮ ಸಂಬಂಧಗಳನ್ನು ಚೆನ್ನಾಗಿರುತ್ತೆ, ಮುಂದಿನ ಸಂಸಾರನೂ ಚೆನ್ನಾಗಾಗುತ್ತೆ. ಇವತ್ತು ಎಷ್ಟೋ ಕಡೆ ಬಂದಿದೆ, ಮೆಡಿಕಲ್ ಟೆಸ್ಟ್ಗಳನ್ನು ಹೇಳ್ತಾ ಇದ್ದಾರೆ. ಮದುವೆಗೆ ಮುಂಚೆ ಹೆಪಟೈಟಿಸ್ ಬಿ ಟೆಸ್ಟ್ ಮಾಡಿಸಿ, ಕೆಲವು ರೋಗಗಳ ಬಗ್ಗೆ ಗಮನ ಇರಲಿ, ಇದನ್ನು ಟೆಸ್ಟ್ ಮಾಡಿಸಿ. ಯಾಕೆ? ನಾಳೆ ನೀವು ರಿಗ್ರೆಟ್ ಆಗಬಾರ್ದು. ಇವಾಗ ನನ್ನ ಹತ್ರ ಪ್ರೆಸೆಂಟ್ ಒಂದು ಕೇಸ್ ಇದೆ, ಆ ಹುಡುಗಿಗೆ ಸ್ವಲ್ಪ ಮೂರ್ಛೆ ರೋಗ ಇದೆ. ಇದ್ರ ಬೇಸಿಸ್ ಮೇಲೆ ಗಂಡ ಹುಡುಗಿನ 3 ವರ್ಷದಿಂದ ಬಿಟ್ಟಿದ್ದಾನೆ, ಡೈವರ್ಸಿಗೆ ಫೈಲ್ ಮಾಡಿದ್ದಾರೆ ಇವಾಗ. ಆದರೆ ಇದು ಡೈವರ್ಸಿಗೆ ಬೇಸಿಸ್ ಆಗೋದೇ ಇಲ್ಲ. ಮೂರ್ಛೆ ರೋಗ ಟ್ರೀಟೇಬಲ್ಲು, ಟ್ರೀಟ್ಮೆಂಟ್ ತಗೊಂಡ್ರೆ ಮೂರ್ಛೆ ರೋಗ ಕಡಿಮೆ ಆಗುತ್ತೆ. ಆದರೆ ಇವರು ಹಳೆ ಕಾಲದ ಅತ್ತೆ ಮಾವ ಏನಿದ್ದಾರೆ, ಮೂರ್ಛೆ ರೋಗನ ನಮಗೆ ಈ ಹುಡುಗಿ ಬೇಡ ಅನ್ನುವಂಥ ಇದರಲ್ಲಿ ಆ ಹುಡುಗನೂ ಕೂಡ, ಅಂದರೆ ಅವಳು ಗಂಡನೂ ಕೂಡ ಅವ್ರನ್ನ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ಕಾರಣ ಇರಬಹುದು, ನನಗೆ ಬೇಕಾಗಿಲ್ಲ. ಬಟ್ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದಿಲ್ಲಿ, ಇವನ್ನೆಲ್ಲ ನಾವು ಮೊದಲೇ ಅರ್ಥ ಮಾಡಿಕೊಂಡ್ರೆ ಅಥವಾ ಮೊದಲೇ ಇದ್ರ ಬಗ್ಗೆ ಪರೀಕ್ಷೆ ಪಡಿ ಪರಿಶೀಲಿಸಿ ಮುಂದೆ ಹೆಜ್ಜೆ ಇಟ್ಟರೆ ನಾವು ಮುಂದಿನ ದಿನಗಳಲ್ಲಿ ಆಗುವಂಥ ಏನು ತೊಂದರೆಗಳಿದ್ದಾವೆ ಇವುಗಳನ್ನು ಬಗೆಹರಿಸ್ಕೋಬಹುದು. ಸೊ ದೈಹಿಕ ಆರೋಗ್ಯ ಒಂದಾದರೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಯಾವ ರೀತಿಯಲ್ಲಿ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಒಬ್ರಿಗೊಬ್ಬರು ಹೊಂದಾಣಿಕೆ ಹಾಕ್ಕೊಂಡು ಹೋಗ್ಬೋದು
ಅಂದರೆ ನಾವೇನು ಲೈಫ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಿ. ನಮಗೆ ಜೀವನದಲ್ಲಿ ಏನಾದರೂ ಗುರಿ ಇದೆಯಾ, ನಾವು ಗಂಡ ಹೆಂಡತಿ ಜೊತೆಲಿ ಏನು ಮಾಡಬೇಕು, ನಮ್ಮ ಪ್ಲ್ಯಾನ್ ಏನು, ಯಾವ ರೀತಿ ನಾವು, ಉದಾಹರಣೆಗೆ ನಮ್ಮಲ್ಲಿ ಇವತ್ತು ಮಕ್ಕಳ ವಿಚಾರನೆ ಬಂದಾಗ ಇವತ್ತು ಬೇಡ ಅನ್ನೋದ್ರಿಂದ ಹಿಡಿದು 1 ಬೇಕು 2 ಬೇಕು 3 ಸಾಕು ಇಂಥದ್ದು ಕೂಡ ನಾವು ಸಾಕಷ್ಟು ನೋಡ್ತೀವಿ. ಇದು ಕೂಡ ಮನಸ್ತಾಪಕ್ಕೆ ಕಾರಣವಾಗುವಂಥ ಎಷ್ಟೋ ಸನ್ನಿವೇಶಗಳನ್ನು ನಾನು ಇಲ್ಲಿ ಹ್ಯಾಂಡಲ್ ಮಾಡಿದ್ದೀನಿ. ಆದ್ದರಿಂದಾಗಿ ಈ ಪ್ರಿಮರೈಟಲ್ ಕೌನ್ಸಿಲಿಂಗ್ ಅನ್ನೋದೇನಿದೆ, ದಯವಿಟ್ಟು ಮದುವೆಗೆ ಮುಂಚೆನೇ ಇದನ್ನು ಮಾಡಿ. ಬಹುಶಃ ಎಂಗೇಜ್ಮೆಂಟ್ ಆದ ತಕ್ಷಣ ನೀವು ಒಬ್ಬ ಪ್ರೊಫೆಷ್ನಲ್ ಕೌನ್ಸಿಲರ್ ಹತ್ರ ಹೋಗಿ ಮಾತಾಡಬಹುದು, ಅಥವಾ ಮದುವೆಗೆ ಮುಂಚೆನೇ, ಇವನ್ ಗಂಡು ಅಥವಾ ಹೆಣ್ಣು ಫಿಕ್ಸ್ ಆಗೋದಕ್ಕೆ ಮುಂಚೆನೇ ನೀವು ಕೂತ್ಕೊಂಡು ಯಾವ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ಕೋಬಹುದು. ಯಾಕೆಂದರೆ ಈ ಒಂದು ಗೈಡೆನ್ಸ್ ಏನಿದೆ ಇವತ್ತು ನಮ್ಮ ಸಂಸಾರಗಳಲ್ಲಿ ಅಥವಾ ನಮ್ಮ ಏನು ಫ್ಯಾಮಿಲಿ ಸಿಸ್ಟಮಲ್ಲಿ ನಾವು ನೋಡ್ತಾ ಇಲ್ಲ. ಅದೇ ಸಾಮಾನ್ಯವಾಗಿ ಕ್ರೈಸ್ತರಲ್ಲಿ ಹುಡುಗ ಹುಡುಗಿ ಮದುವೆ ಆಗಬೇಕು ಅಂತ ಹೇಳಿದ್ರೆ ಅವರು ಚರ್ಚಿನಲ್ಲಿ ಪಾದ್ರಿ ಜೊತೆ ಕೂತ್ಕೊಂಡು ಈ ವಿಚಾರವಾಗಿ ಚರ್ಚೆ ಮಾಡಬೇಕು. ಅವರಿಗೆ ಕೆಲವೊಂದು ವಿಚಾರಗಳನ್ನು ಹೇಳಿಕೊಡ್ತಾರೆ, ಇನ್ಕ್ಲೂಡಿಂಗ್ ಅವರ ಮುಂದಿನ ಜೀವನ ಹೇಗಿರಬೇಕು, ಗಂಡ ಹೆಂಡತಿಯಾಗಿ ದಾಂಪತ್ಯ ಹೇಗಿರಬೇಕು, ಅಂದರೆ ಅವರಿಗೆ ಸೈಂಟಿಫಿಕ್ ಆಗೂ ಹೇಳ್ಕೊಡ್ತಾರೆ, ಹಾಗೆಯೇ ಅವರು ಧಾರ್ಮಿಕವಾಗಿ ಏನು ಶಿಕ್ಷಣ ಇದೆ ಅದನ್ನು ಕೂಡ ಹೇಳ್ಕೊಡ್ತಾರೆ. ನಮ್ಮಲ್ಲೂ ಇದೇ ನಮ್ಮಲ್ಲಿ, ಯಾಕೆಂದರೆ ಮದುವೆ ಶಾಸ್ತ್ರ ಅಂತ ಹೇಳಿದಾಗ ಇಂಥ ಸಾಕಷ್ಟು ವಿಚಾರಗಳನ್ನು ಪುರೋಹಿತರು ಹೇಳ್ತಾರೆ. ಬಟ್ ಇವತ್ತು ಕೇಳೋಷ್ಟು ಪೇಷನ್ಸ್ ಇರೋದಿಲ್ಲ ಯಾರಿಗೂ. ಯಾಕೆಂದರೆ ವಾದ್ಯಗಳ ಗಲಾಟೆ, ನಮ್ಮ ಮಾತುಕತೆ ಗಲಾಟೆ, ಅಲ್ಲಿ ಪುರೋಹಿತರು ಹೇಳೋದು ಯಾರಿಗೂ ಕೇಳಿಸೋದೇ ಇಲ್ಲ. ಆದರೆ ಮದುವೆಗೆ ಮುಂಚೆನೇ ಈ ಒಂದು ಸಿಸ್ಟಮನ್ನು ನಾವು ಅಳವಡಿಸ್ಕೊಂಡ್ರೆ ಬಹುಶಃ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂಥ ಡೈವೋರ್ಸ್ ಕೇಸ್ಗಳೇನಿದೆ ಇದನ್ನು ನಾವು ಕಡಿಮೆ ಮಾಡ್ಕೋಬಹುದು. ಯಾಕೆಂದರೆ ಡೈವೋರ್ಸ್ ಆಗೋದಕ್ಕೆ ಮುಂಚೆ ಎಷ್ಟೋ ಸನ್ನಿವೇಶಗಳಲ್ಲಿ ನಾವು ನೋಡಿದ್ದೀವಿ, ಪೊಲೀಸು, ಕೋರ್ಟು, ಕಚೇರಿ ಮೆಟ್ಲು ಹತ್ತೋದು ಸಾಮಾನ್ಯ ಆಗಿದೆ. ಉದಾಹರಣೆಗೆ ಈ ಏನು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನ 498A ಅಂತ ಹೇಳ್ತೀವಿ, ಅಥವಾ ಡೌರಿ ಹ್ಯಾರಾಸ್ಮೆಂಟು, ಇಂಥ ಕೇಸ್ಗಳನ್ನು ಹಾಕಿ ಒದ್ದಾಡುವಂಥದ್ದು ಕೂಡ ನೋಡ್ತೀವಿ. ಬೇಕಾ ನಮ್ಗೆ ಇಂಥ ಒಂದು ತಲೆನೋವು ಅನ್ನೋದನ್ನು ನಾವು ಮೊದಲೇ ಯೋಚನೆ ಮಾಡಬೇಕು. ನಾವು ಇಂಟೆನ್ಷನಲಿ ಮಾಡೋರಿಗೆ ಏನು ಹೇಳೋಕ್ಕಾಗಲ್ಲ, ಆದರೆ ಪ್ರಿವೆಂಟಿವ್ ಆಗಿ, ಅದು ಗಂಡಿನ ಕಡೆಯವರು ಇರ್ಬೋದು, ಹೆಣ್ಣಿನ ಕಡೆಯವರು ಇರಬಹುದು, ಪ್ರಿಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತ ಹೋದಾಗ ನಿಮಗೆ ಈ ವಿಚಾರದಲ್ಲಿ ಹೆಚ್ಚಿನ ಕ್ಲಾರಿಟಿ ಸಿಗುತ್ತೆ, ಮನಸ್ತಾಪಗಳನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗತ್ತೆ. ಹಾಗೆಯೇ ದಾಂಪತ್ಯ ಜೀವನ, ಆ ಗಂಡು ಹೆಣ್ಣು ಏನಿದ್ದಾರೆ ಮುಂದಿನ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವೇನಂತೀರಾ?